ಮಲ್ಲೇಶ್ವರದ ಕನ್ನಿಕಾ ಪರಮೇಶ್ವರಿ ದೇಗುಲದಲ್ಲಿ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಬೆಳಗ್ಗೆಯೇ ದೇವಾಲಯಕ್ಕೆ ಭಕ್ತಗಣ ಹರಿದು ಬಂದಿದೆ. ಮುಂಜಾನೆಯಿಂದಲೇ ದೇವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ಹೊಸ ವರ್ಷದ ಸಂಕಲ್ಪ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ದೇವಸ್ಥಾನಕ್ಕೆ ಹೂಗಳಿಂದ ವಿಶೇಷವಾಗಿ ದೇವರಿಗೆ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು. ಹೊಸ ವರ್ಷದ ಮೊದಲ ದಿನವಾದಂತಹ ಹಿನ್ನೆಲೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ತೆರಳಿ ತಮ್ಮಿಷ್ಟದ ವಿಚಾರಗಳೆಲ್ಲವನ್ನೂ ಕೂಡ ದೇವರಲ್ಲಿ ಬೇಡ್ಕೊಂಡು ಎಲ್ಲವೂ ಕೂಡ ನೆರವೇರಲಿ ದೇವರೇ ಅಂತ ಹೇಳಿ ಬೇಡ್ಕೊಂಡು ವಿಶೇಷವಾಗಿ ಪೂಜೆಯನ್ನು ಮಾಡಿಸ್ತಾರೆ. ಅದರಂತೆಯೇ ಕನ್ನಿಕಾ ಪರಮೇಶ್ವರಿ ದೇಗುಲಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ, ವಿಶೇಷವಾಗಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಕನ್ನಿಕಾ ಪರಮೇಶ್ವರಿ ದೇಗುಲವನ್ನು ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಲಾಗಿದೆ. ಫುಲ್ ಗೋಲ್ಡ್ ಇದರಲ್ಲಿ ಅಲಂಕಾರವನ್ನು ಮಾಡಲಾಗಿರುವಂಥದ್ದು, ಗೋಪುರವನ್ನು ನಿರ್ಮಾಣ ಮಾಡಲಾಗಿದೆ. ಭಕ್ತರನ್ನು ಸೆಳೀತಾ ಇದೆ ಈ ಒಂದು ಕನ್ನಿಕಾ ಪರಮೇಶ್ವರಿ ದೇಗುಲ ಅಂತಲೇ ಹೇಳಬಹುದು. ಅಷ್ಟರ ಮಟ್ಟಿಗೆ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ವಿಶೇಷವಾಗಿ ಗೋಲ್ಡ್ ಮಂಟಪವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ವರ್ಷಿತಾ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಏನು ವರ್ಷಿತಾ, ಹೊಸ ವರ್ಷದ ಸಂಭ್ರಮಾಚರಣೆ ನಿನ್ನೆ ರಾತ್ರಿ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಜನತೆ. ಇದೀಗ ದೇವಸ್ಥಾನಕ್ಕೆ ಭಕ್ತರು ಕೂಡ ಆಗಮಿಸ್ತಾ ಇರುವಂಥದ್ದು ಮತ್ತು ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ತಾಯಿಗೆ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಲಾಗಿದೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಎಸ್ ರಮ್ಯಾ, ನಿನ್ನೆ ಏನು ಇಯರ್ ಎಂಡನ್ನ ಅದ್ದೂರಿಯಾಗಿ ಮುಗಿಸಿ ಜೊತೆಗೆ ನ್ಯೂ ಇಯರನ್ನು ಕೂಡ ತುಂಬ ಅದ್ದೂರಿಯಾಗಿ ವೆಲ್ಕಮ್ ಕೂಡ ಮಾಡಿರುವಂಥದ್ದು. ನಿನ್ನೆ ಫುಲ್ ಪಾರ್ಟಿ ಮೂಡಲಿದ್ದಂತಹ ಸಿಲಿಕಾನ್ ಸಿಟಿ ಮಂದಿ ಈಗ ದೇವಸ್ಥಾನಗಳ ಮೊರೆಯನ್ನು ಹೋಗ್ತಾ ಇರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಬಳಿ ಇದ್ದೀನಿ. ಯಾಕಂದರೆ ಸಾಮಾನ್ಯವಾಗಿ ಪ್ರತಿ ಬಾರಿ ಕೂಡ ಯಾವುದಾದ್ರೂ ಒಂದು ಹಬ್ಬ ಸಂಭ್ರಮ ಆಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಜನಸಾಗರ ಹರಿದು ಬರುವಂಥದ್ದು. ಜೊತೆಗೆ ಈಗಾಗಲೇ ದೃಶ್ಯಾವಳಿಯನ್ನು ಗಮನಿಸ್ತಾ ಇರ್ಬೋದು, ದೇವರಿಗೂ ಕೂಡ ವಿಶೇಷ ಅಲಂಕಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕಳೆದ ಬಾರಿಗೆ ಹೋಲಿಕೆಯನ್ನು ಮಾಡಿದರೆ ಈ ವರ್ಷ ಜನಸಂಖ್ಯೆಯಲ್ಲೂ ಕೂಡ ಕೊಂಚ ಭಕ್ತಾದಿಗಳು ಕೂಡ ಕಡಿಮೆ ಇರುವಂಥದ್ದು. ಯಾಕಂದರೆ ನಿನ್ನೆ ಎಲ್ಲರೂ ಕೂಡ ಪಾರ್ಟಿ ಮೂಡಲಿರ್ತಾರೆ. ಹಾಗಾಗಿ ಬೆಳಬೆಳಗಿನೇ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ಕೂಡ ಅತಿ ಕಡಿಮೆ ಆಗಿರುವಂಥದ್ದು. ರಮ್ಯಾ, ಇನ್ನುಳಿದಂತೆ ದೇವಸ್ಥಾನವನ್ನು ಕೂಡ ವಿಶೇಷ ಅಲಂಕಾರದಿಂದ ಕೂಡ ಡೆಕೋರೇಟ್ ಮಾಡಿರುವಂಥದ್ದು. ಜೊತೆಗೆ ದೇವರಿಗೂ ಕೂಡ ಅಲಂಕಾರ ಆಗಿರ್ಬೋದು, ಅಭಿಷೇಕಗಳಾಗಿರ್ಬೋದು, ಪ್ರತಿ ಬಾರಿ ಕೂಡ ಇದೇ ರೀತಿ ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಒಂದು ಕಡೆಯಾಗಿ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಬಂತು ಅಂತ ಅಂದರೆ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಭಕ್ತಾದಿಗಳು ಕೂಡ ಕೊಂಚ ಕಮ್ಮಿ ಇರುವಂಥದ್ದು. ಸದ್ಯ ಅರ್ಚಕರನ್ನು ಕೂಡ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಅವರು ಕೂಡ ಬೆಳಗ್ಗೆಯಿಂದ ಕೂಡ ಹೂವಿನ ಅಲಂಕಾರ ಆಗಿರ್ಬೋದು, ಮಂಗಳಾರತಿ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಅರ್ಚಕರನ್ನ ಕೂಡ ಮಾತಾಡಿಸ್ತೀನಿ. ಅರ್ಚಕರೇ, ಈಗ ಹೊಸ ವರ್ಷ ಬಂದಿದೆ, ಜೊತೆಗೆ ಭಕ್ತಾದಿಗಳು ಕೂಡ ಸಾಕಷ್ಟು ಜನರಲ್ಲಿ ಇನ್ನೇನು ಬರ್ಲಿಕ್ಕಿರುವಂಥದ್ದು, ಯಾವ ರೀತಿ ಪೂಜೆಗಳು ಆಗ್ತಾ ಇದೆ, ಏನು ಹೇಗೆ ಅನ್ನುವಂಥದ್ದು? ಎಲ್ಲರಿಗೂ ನಮಸ್ಕಾರ. ಕ್ಯಾಲೆಂಡರ್ 2025ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಜಗನ್ಮಾತೆ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಸಮಸ್ತ ಸನ್ಮಂಗಲನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಭಕ್ತಾದಿಗಳು ಯುಗಾದಿಗೆ ಬರುವಷ್ಟು ಜನ ಬರೋದಿಲ್ಲ, ಆದರೆ ಬರ್ತಾರೆ. ಇಲ್ಲಿನ ವಿಶೇಷ ಅಲಂಕಾರ ಅಂದರೆ ನಿತ್ಯ ಪೂಜೆ ಆಗುತ್ತೆ, ವಿಶೇಷ ಪೂಜೆ ಏನಿರೋದಿಲ್ಲ. ನಿತ್ಯ ಪೂಜೆ ಆಗಿ ಅಭಿಷೇಕ, ತಾಯಿಗೆ ಭಕ್ತಾದಿಗಳು ಏನು ಹೂವನ್ನು ತಂದುಕೊಟ್ಟಿರ್ತಾರೋ ಅದನ್ನು ಅರ್ಪಣೆ ಮಾಡ್ತೇವೆ. ಅದನ್ನು ಅರ್ಪಣೆ ಮಾಡಿ ಭಕ್ತಾದಿಗಳು ಬರ್ತಾರೆ. ಕೆಲವರೆಲ್ಲ ಅವರಿಗೆ ಅರ್ಚನೆ, ಪೂಜೆ, ಮಂಗಳಾರತಿ, ಪ್ರಸಾದ ವಿನಿಯೋಗಗಳೆಲ್ಲ ಸಾಮಾನ್ಯವಾಗಿರುತ್ತೆ ಹೊರತು ನಮಗೆ ಪ್ರಮುಖವಾಗಿ ನಮಗೆ ಯುಗಾದಿಯನ್ನೇ ನಾವು ಸಂವತ್ಸರದ ಮೊದಲನೇ ದಿವಸವಾಗಿ ತೊಗೊತೇವೆ. ಇದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ, ಅಂದರೆ ನಮ್ಮ ನಿತ್ಯ ಬಳಕೆಗೆ ಬೇಕಾಗಿರುವಂತಹ ಡೇಟು, ವಾರ. ಹಾಗಾಗಿ ಇದನ್ನು ನಾವು ಭಕ್ತಾದಿಗಳ ಸಲುವಾಗಿ ಒಂದು ದೇವಿಗೆ ನಿತ್ಯ ಪೂಜೆಯನ್ನು ಮಾಡ್ತೀವಿ. ಬರ್ತಾ ಇದ್ದಾರೆ. ಬೆಳಗ್ಗೆ 5:30, 6 ಗಂಟೆಗೆ ನಾವು 5:30ಗೆ ಬಾಗಿಲು ತೆಗೆದಿದ್ದೀವಿ. ಸುಮಾರು 6 ಗಂಟೆಯಿಂದಲೇ ಭಕ್ತಾದಿಗಳು ಬರ್ತಾ ಇದ್ದಾರೆ. ಕೆಲವೊಂದು ಹೆಣ್ಮಕ್ಕಳ ಗುಂಪುಗಳು ಬಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅವರವರ ನಂಬಿಕೆಗೆ ನಾವು ಯಾವುದೇ ರೀತಿಯಾದಂಥ ಅಪವಾದನ ಮಾಡೋದಿಲ್ಲ. ಆ ಥರ. ರಮ್ಯಾ,
ಇದಿಷ್ಟು ಅರ್ಚಕರ ಮಾತು. ಅಂದರೆ ಸಾಮಾನ್ಯವಾಗಿ ಯುಗಾದಿಯನ್ನು ಎಲ್ಲರೂ ಕೂಡ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆದರೂ ಕೂಡ ಒಂದಷ್ಟು ಜನರ ಸಂಪ್ರದಾಯ ಆಚಾರ ವಿಚಾರಗಳೇನಿರುತ್ತೆ, ಕ್ಯಾಲೆಂಡರಲ್ಲಿ ನಂಬರ್ ಚೇಂಜ್ ಆಗಿರುತ್ತಲ್ಲ, ಹಾಗಾಗಿ ಈ ವರ್ಷ ಕೂಡ ಏನು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಹಾಗಾಗಿ ನಿನ್ನೆ ಪಾರ್ಟಿ ಮೂಡಲಿದ್ದಂತಹ ಸಿಲಿಕಾನ್ ಸಿಟಿ ಮಂದಿ ಇವತ್ತು ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.